ಹಲವಾರು ವಿಭಾಗದಲ್ಲಿ ಕೆಲಸ ಮಾಡಿ ಪಿಂಕಿಯಲ್ಲಿ ನಾನು ಕುಸುಮ ಆ ಚಿತ್ರಗಳಲ್ಲೆಲ್ಲ ಪನೋರಮಾಗೆಲ್ಲ ಹೋಗಿ ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರಶಸ್ತಿನೂ ತಗೊಂಡು ಇದಕ್ಕೆ 3ನೇ ಸರಿ ಖಂಡಿತ ಪನೋರಮಾಗಿ ಹೋಗುತ್ತೆ. ಇದ್ರಲ್ಲಿ 2 ಮಾತೇ ಇಲ್ಲ. ಯಾಕೆಂದ್ರೆ ಎಲ್ಲ ಕಥೆಯಿಂದ ಹಿಡಿದು ಪ್ರತಿಯೊಬ್ರು ಆಕ್ಟರ್ಗಳು ಬಹಳ ಅದ್ಭುತವಾಗಿ, ಅಂದ್ರೆ ರಿಯಾಲಿಟಿ ಅಂದ್ರೆ ಯಾವುದು ಒಂದು ಎಮೋಷನಲ್ ಎಕ್ಸ್ಪ್ರೆಷನ್ ಎಲ್ಲ ಜಾಸ್ತಿ ಮಾಡದೆ ಏನ್ ಬೇಕು ಆ ಸೀನ್ಗಳಿಗೆ ಬಹಳ ಚೆನ್ನಾಗಿ ಮಾಡಿದ್ದೀರ ಪ್ರತಿಯೊಬ್ರು. ನಿಜವಾಗ್ಲೂ ಕನ್ನಡದಲ್ಲಿ ಕಥೆ ಇಲ್ಲ ಅಂತ ಹೇಳ್ತಾ ಇದಾರೆ. ನೀವು ನೋಡ್ತಾ ಇದ್ದೀರಾ ಪಿಕ್ಚರ್ಗಳಲ್ಲಿ ಕತೆ ಬೇಕಾದಷ್ಟಿದೆ. ಕತೆ ಹೇಗೆ ಅಂದ್ರೆ ಚಿನ್ನದ ಗಣಿತ, 20,000 ಅಡಿ ಆಗಿದ್ರೇನೆ ಒಂದಿಷ್ಟು ಚಿನ್ನ ಸಿಗೋದು. ಹಾಗೆ 100 ಕತೆ ನೋಡಿದ್ರೆ 1 ಕತೆ ಸಿಗುತ್ತೆ. ಅದನ್ನ ನಮ್ಮಲ್ಲಿ ಕೃಷ್ಣೇಗೌಡರು, ಯಾಕಂದ್ರೆ ನಾನು ಅವರು ತುಂಬಾ ಹತ್ರದಿಂದ ಇರ್ತೀವಿ. ಅವ್ರು ಯಾವಾಗಲೂ ಸ್ಕ್ರೀನ್ ಪ್ಲೇ ಕತೆ, ತೇಜಸ್ವಿನಿ ಅವ್ರ ಬಗ್ಗೆ ನನಗೆ ಹೇಳ್ತಾ ಇದ್ರು ಶೂಟಿಂಗ್ ಅಲ್ಲಿ ಅವ್ರ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ಟಿದೆ, ನನಗೆ ಪ್ರೆಷರ್ ಆಗ್ಬಿಡುತ್ತೋ ಏನಂತ. ಬಟ್ ಆದ್ರೆ ಅದೇನು ಕಾಣಲ್ಲ. ನನಗನ್ಸುತ್ತೆ ತೇಜಸ್ವಿನಿಯವರು ಹಿಂದೆನೆ ಬರ್ಬೇಕಾಗಿತ್ತು ಅಂತ ಕಾಣುತ್ತೆ. ಲೇಟ್ ಆದ್ರೂ ಬಹಳ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ನಿಮಗೆ ಇನ್ನು ಮೇಲೆ ಇನ್ನೂ ತುಂಬಾ ಆಫರ್ಗಳು ಬರುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಪಾಲಿಟಿಕ್ಸ್ ಸಿನಿಮಾ 2 ಒಟ್ಟಿಗೆ ಜೊತೆಗೆ ಹೋಗುತ್ತೆ ಯಾವಾಗಲೂ. ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಕೃಷ್ಣೇಗೌಡರ ಪ್ರಯತ್ನ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆ ನೇಟಿವಿಟಿ ಮತ್ತೆ ನ್ಯಾಚುರಾಲಿಟಿ ಮತ್ತೆ ಆ ಮೂವ್ಮೆಂಟ್ ಆಫ್ ದಿ ಸ್ಕ್ರೀನ್ ಪ್ಲೇ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಗೊತ್ತು ಅವ್ರು 5-6 ವರ್ಷನ್ ಮಾಡಿ ಬೇಕಾದಷ್ಟು ಜನ ಕೈಲಿ ಬರ್ಸಿ ಆಮೇಲೆ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಮತ್ತೆ ಆಕ್ಟಿವ್ ಮಾಡಿದ್ದಾರೆ. 2 ಕಷ್ಟದ ಕೆಲಸ. ಯಾಕೆಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ಆಕ್ಟಿವ್ ಮಾಡೋದಿದೆಯಲ್ಲ, ಕ್ಯಾಮ್ರಾ ಮುಂದೆ ಹಿಂದೆ 2. ಫೋಟೋಗ್ರಫಿನೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ 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 ಒಂದು ವೆರಿ ನೈಸ್ ಫಿಲಮ್ ಅಂತ ಹೇಳ್ಬೋದು. ನೋಡ್ಬೇಕು, ಖಂಡಿತ ಜನ ನೋಡ್ತಾರೆ. ಅವ್ರಿಗೇನು ಅಭ್ಯಾಸ ಆಗ್ಬಿಟ್ಟಿದೆ ಈಗ, ಬೇರೆ ಪ್ರೊಡ್ಯೂಸರ್ ತರ ಅಲ್ಲ. ಅವ್ರು ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೂ ಪಿಕ್ಚರ್ ಇಟ್ಕೋತಾರೆ, ಕೊಡೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಈಗ ಪಿಂಕಿಯಲ್ಲಿ ನಾನು ಕುಸುಮ ಎಲ್ಲ ಅಷ್ಟು ಚೆನ್ನಾಗಿ ಹೋಗಿದ್ದೆ. ಆದ್ರೂ ಅವ್ರಿಗೆ ಒಂದು ಹಿಡಿತ ಇದೆ ಸಿನಿಮಾ ಮೇಲೆ. ಆ ಹಿಡಿತ ಎದ್ದು ಕಾಣ್ತಾ ಇದೆ. ಎಲ್ಲೂ ಏನು ಇಷ್ಟು ಕ್ವಶನ್ಗಳು ಕೇಳಬೇಕು ಮಾಡಬೇಕು ಅಂತ ಏನು ಅನ್ಸಲ್ಲ. ಇಟ್ಸ್ ಎ ವೆರಿ ಬ್ಯೂಟಿಫುಲಿ ಮೇಡ್ ಫಿಲಮ್. ಎಲ್ಲಾರ್ಗು ಕಂಗ್ರಾಚುಲೇಷನ್ಸ್. ಹೀರೋಯಿನ್ ಅಂತೂ ಅವ್ರ ಕಣ್ಣೇ ಸಾಕು, ಅವ್ರ ಆಕ್ಟಿಂಗ್ ಇದು. ಅವರು ಅಷ್ಟೇನೆ ಚಂದ್ರು ಕ್ಯಾರೆಕ್ಟರ್ನು ಇನ್ನೊಬ್ರು ಏನ್ ಮಾಡಿದಾರಲ್ಲ ನಮ್ಮ ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್, ಅವ್ರ ಫಾದರು ಬಹಳ ಚೆನ್ನಾಗಿ ಮಾಡಿದಾರೆ. ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಅವರು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ವಿಶಸ್ ಕೃಷ್ಣೇಗೌಡ್ರೆ. ಆಕ್ಟಿಂಗ್ ಪನೋರಮಾ ಆಗ್ಲಿ ಅಂತ.